ಆತ್ಮೀಯ ಅಂಗವಿಕಲ ಬಾಂಧವರೇ, ಸ್ವಾವಲಂಬಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ನೆಚ್ಚಿನ ಡಾಕ್ಟರ್ ವೆಂಕಟರಮಣ ಸ್ವಾಮಿ. ಈ ವಿಡಿಯೋನಲ್ಲಿ ಒಂದು ಉಪಯುಕ್ತ ಮಾಹಿತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕರ್ನಾಟಕ ಹೈಕೋರ್ಟ್ ಸಿವಿಲ್ ಜಡ್ಜ್ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ಮಾಡಿದೆ. ಅಂದರೆ ಕರ್ನಾಟಕ ಹೈಕೋರ್ಟು ಸ್ಟೇಟ್ ಸಿವಿಲ್ ಜಡ್ಜ್ಗಳನ್ನು ನೋಟಿಫಿಕೇಶನ್ನ ಮಾಡಿದೆ. ಒಟ್ಟು 90 ಪೋಸ್ಟ್ ನೋಟಿಫಿಕೇಶನ್ಸ್ ಆಗಿದೆ. ಇದರೊಳಗೆ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ. ಬ್ಯಾಕ್ಲಾಗ್ ಅಂದರೆ ಯಾರಿಗೆ ಬರುತ್ತೆ ಅಂತಂದರೆ ಎಕ್ಸ್ ಆರ್ಮಿಸು ಮತ್ತು ಡಿಸಬಿಲಿಟಿ ಅಂಗವಿಕಲತೆ ಇರುವಂಥವ್ರಿಗೆ, SC ST ಮತ್ತು ಎಲ್ಲರಿಗೂ ಇರುವಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾನೆ. ಇದ್ರ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಟೋಟಲ್ ಪೋಸ್ಟು 90 ಇವೆ, 90 ಇದೆ. ಅದರೊಳಗೆ 15 ಫ್ರೆಷರ್ಸ್ಗೆ ಕೊಡ್ತಾರೆ, 75 ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ. ಇದು ಅಪ್ಲಿಕೇಶನ್ಸ್ ಪೀರಿಯಡ್ ಎಷ್ಟಿರುತ್ತೆ ಅಂದರೆ 16th April 2026 ಟು 15 May 2026 ವರೆಗೆ ಇರುತ್ತೆ. ಅಂದರೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಪೋಸ್ಟ್ನ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಅಂದರೆ ಡಿಗ್ರಿ ಇನ್ ಲಾ ಇರಬೇಕು. ಅಂದರೆ ಲಾನಲ್ಲಿ ಡಿಗ್ರಿಯನ್ನು ಮಾಡಿರಬೇಕು. 3 years ಕಂಟಿನ್ಯೂಸ್ ಪ್ರಾಕ್ಟೀಸನ್ನು ಮಾಡಿರಬೇಕು. ಅದು ಆಸ್ ಎ ಅಡ್ವೊಕೇಟ್ ಆಗಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ವರ್ಕ್ ಮಾಡಿರಬೇಕಾಗತ್ತೆ. ಇದನ್ನು ಅಪ್ಲೈ ಮಾಡಿದ್ಮೇಲೆ ನಿಮ್ಮನ್ನ ಸೆಲೆಕ್ಷನ್ನ 3 ಲೆವೆಲಲ್ಲಿ ಸೆಲೆಕ್ಷನ್ನ ಮಾಡ್ತಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ, ಅದು ಮಲ್ಟಿಪಲ್ ಚಾಯ್ಸಲ್ಲಿ ಇರುತ್ತೆ. ಅದರಲ್ಲಿ ಕ್ವಾಲಿಫೈಡ್ ಆದಮೇಲೆ ಮೇನ್ಸ್ ಎಕ್ಸಾಮ್ಸ್ಗೆ ಬರ್ತೀರಾ. ಮೇನ್ಸ್ ಎಕ್ಸಾಮ್ನಲ್ಲಿ ಕ್ವಾಲಿಫೈಡ್ ಆದಮೇಲೆ ಮೇನ್ಸ್ ಎಕ್ಸಾಮ್ಸು ಪ್ಲಸ್ ವೈವಾ ಮಾರ್ಕ್ಸ್ ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಜುಡಿಷಿಯಲ್ ವೆಬ್ಸೈಟ್ಗೆ ಹೋದರೆ ಇರುತ್ತೆ, ತರ್ಕೋಬೋದು. ಯಾರು ಡಿಸೇಬಲ್ಡ್ ಲಾನಲ್ಲಿ ಡಿಗ್ರಿಯನ್ನು ಮಾಡಿದ್ದೀರಾ, 3 years ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಅವ್ರಿಗೆ ಸೂಟೇಬಲ್ ಆಗಿರುವಂತಹ ಪೋಸ್ಟು ಒಳ್ಳೆ ಪೋಸ್ಟ್ ಆಗಿರುತ್ತೆ. ಇದನ್ನು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಾ ಈ ಮೂಲಕ ತಿಳಿಯಪಡಿಸುತ್ತೇನೆ.